ಲೋಕಸಭಾ ಚುನಾವಣೆಗೆ ಇನ್ನೆರಡೇ ದಿನ ಮಾತ್ರ ಬಾಕಿ ಇರೋದು. ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಾದೇವಪುರ ಬಳಿಯ ಬಿದರಹಳ್ಳಿ ಪಂಚಾಯಿತಿಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಮನ್ಸೂರ್ ಅಲಿ ಖಾನ್ ದೊಡ್ಡಗುಬ್ಬಿ, ಚಿಕ್ಕಗುಬ್ಬಿ, ರಾಂಪುರ ಹಳ್ಳಿಗಳಲ್ಲಿ ಮತಯಾಚಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ರಿಂದ ಭರ್ಜರಿ ಮತಬೇಟೆ. ನಾಳೆ ಸಂಜೆ 5 ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಇವತ್ತು ಮಹದೇವಪುರದ ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಪ್ರತಿ ಮನೆಗೂ ಕೂಡ ತಲುಪಿದೆ. ನಾಳೆ ಡಿಸಿಎಂ ಡಿಕೆಶಿ ನಮ್ಮ ಪರ ಪ್ರಚಾರ ಮಾಡಲಿದ್ದಾರೆ ಎಂದು ಮನ್ಸೂರ್ ಅಲಿ ಖಾನ್. ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಅಭ್ಯರ್ಥಿ ಸೀರಿಯಲ್ ನಂಬರ್ 1 26ನೇ ಅಭಿವೃದ್ಧಿ ಕಾರ್ಯ ಮಾಡೋಕೆ ಅನುಮಾನ ಕೊಡ್ತಾರೆ ಅಂತ ನಿಮ್ಮೆಲ್ಲ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಲೋಕಸಭಾ ಚುನಾವಣೆಗೆ ಇನ್ನು 2 ದಿನಗಳಷ್ಟೇ ಬಾಕಿ ಇದೆ. ಅಭ್ಯರ್ಥಿಗಳ ಪ್ರಚಾರ ಕೂಡ ಜೋರಾಗ್ತಾ ಇದೆ. ನಮ್ಮ ಜೊತೆಗೆ ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಮನ್ಸೂರ್ ಅಲಿ ಖಾನ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತೇಳಿ, ಯಾವ ರೀತಿ ಪ್ರಚಾರ ಇದೆ ಅಂತೇಳಿ. ಸರ್, 2 ದಿನ ಅಷ್ಟೇ ಬಾಕಿ ಇದೆ, ಪ್ರಚಾರ ಹೇಗೆ ನಡೀತಾ ಇದೆ ಅಂತ? ಪ್ರಚಾರ ಒಳ್ಳೆ ವಾತಾವರಣ ಇದೆ, ಜನ ನಮ್ಮ ಪರಾಗಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ, ಬಿದ್ರಳ್ಳಿನಲ್ಲಿ ಇದ್ದೀವಿ, ಎಲ್ಲ ಊರು ಜನ ಪೂರ್ತಿ ಇಲ್ಲಿ ಸೇರಿದ್ದಾರೆ. ಒಳ್ಳೆ ವಾತಾವರಣ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಈಗಾಗಲೇ ನೀವು ಅಂದ್ರೆ ಬೇರೆ ಬೇರೆ ಕಡೆ ಪ್ರಚಾರವನ್ನ ಮಾಡಿದ್ರಿ, ಅಲ್ಲಿರುವಂತಹ ರಿಯಾಕ್ಷನ್ ಮತ್ತೆ ಇಲ್ಲಿ ಇವತ್ತು ನೀವು ಹಳ್ಳಿಗಳ ಕಡೆ ಬಂದಿದ್ದೀರಿ, ಹಳ್ಳಿಯಲ್ಲಿ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಎಲ್ಲ ಕಡೆ ಒಳ್ಳೆ ರಿಯಾಕ್ಷನ್ ಇದೆ. ಎಲ್ಲ ಕಡೆ ನಮ್ಮ 5 ಗ್ಯಾರಂಟಿ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಎಲ್ಲ ಹೇಳ್ತಾ ಇದ್ದಾರೆ, ಇಂಥ ಯಾವ ಗೌರ್ಮೆಂಟು ಈ ಥರ ಗ್ಯಾರಂಟೀಸ್ ತಲುಪಿದ್ದಿಲ್ಲ ಯಾರಿಗೂ ಅಂತ. ಅಷ್ಟು ಮಟ್ಟಕ್ಕೆ ಜನ ಆಚೆ ಬಂದು ಅಪ್ರಿಷಿಯೇಟ್ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಈಗ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನ? ಹೋದಲ್ಲಿ ಏನಾದರೂ ಇಂಥದ್ದೇನಾದರೂ ನಮಗೆ ಇನ್ನೂ ಕೂಡ ಸೌಲಭ್ಯ ಬೇಕಿತ್ತು ಅಂತ ಏನಾದರೂ ಕೇಳ್ತಾ ಇದ್ದಾರಾ? ಏನು ನಿರೀಕ್ಷೆ ಅಂತ ಜನ ಏನು ಹೇಳಿದಾರಂತೆ ನೋಡಿ, MP ಅವರು ನೀವು ಎಲೆಕ್ಟ್ ಆದರೆ ನಮ್ಮ ಹತ್ರ ಬರಬೇಕು, ನಮಗೆ 15 ವರ್ಷದಿಂದ ನಾವು MP ನೋಡಿಲ್ಲ, MP ಗ್ರೌಂಡ್ನಲ್ಲಿ ಇಲ್ಲ. ನನಗೆ ಕೇಳ್ತಾರೆ, ನೀವು ಆ ಥರ ಆಗ್ತೀರಾ? ನಾನು ಹೇಳೋದು ಇಲ್ಲ, ನಾನು ನಿಮ್ಮ ಪರ ಇರ್ತೀನಿ, ನಿಮ್ಮ ಜೊತೆ ಇರ್ತೀನಿ, ನಮ್ಮ ಹತ್ರ ಬರ್ತೀನಿ ಅಂತ ಕೇಳ್ತಾರೆ. ಕೆಲವು ಇದು ಕೇಳ್ತಾರೆ, ಏನು ನಮ್ಮ MP ಅವರು 25 MP ಲೋಕಸಭಾನಲ್ಲಿ ಕರ್ನಾಟಕ ಪರಗೆ ಏನೂ ಮಾತಾಡಿಲ್ಲ ಅಂತ. ಬರಗಾಲ ಸಮಯದಲ್ಲಿ ಮತ್ತು ಬೇರೆ ಸಮಯದಲ್ಲಿ ಯಾರು ಮಾತಾಡಿಲ್ಲ ಅಂತಲೂ ಕೇಳ್ತಾರೆ ಜನ. ಮುಖ್ಯವಾಗಿ ಏನು ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ, ಏನು ಸಮಸ್ಯೆ ಇದೆ ಅನ್ನುವಂಥದ್ದು ಏನಾದರೂ ನಿಮ್ಮ ಮೂಲಕ ಏನಾದರೂ ಹೇಳ್ತಿದ್ದಾರೆ? ನೀರು ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ, ಮತ್ತು ಎಲ್ಲ ಕಡೆ ಇವಾಗ ಜನ ಕೇಳ್ತಾ ಇದ್ದಾರೆ, ಎನ್ವೈರ್ಮೆಂಟ್ ಇಶ್ಯೂ ಬಗ್ಗೆನೂ ಮಾತಾಡ್ತಾರೆ ಜನ ಇವಾಗ. ಸೊ ಅದೆಲ್ಲ ಸಮಸ್ಯೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು ನೋಡಿ, ನಾನು ಮೈ ಟ್ಯಾಕ್ಸ್ ಮೈ ರೈಟ್ ಅಂತ ಇಲ್ಲ, ಅದಕ್ಕೆ ಕರ್ನಾಟಕಕ್ಕೆ ಹಣ ಬಂದರೆ ಏನು ನಾವು ಟ್ಯಾಕ್ಸ್ ಕಟ್ತೀವಿ ಅದೆಲ್ಲ ಇನ್ಫ್ರಾಸ್ಟ್ರಕ್ಚರು ಅದೆಲ್ಲ ಡೆವಲಪ್ ಮಾಡೋಕ್ಕೆ ಸಾಧ್ಯ ಇದೆ. ನಮ್ಮ ಸ್ಟೇಟ್ ಶೇರ್ ಕೊಡ್ತಾ ಇದ್ದೀವಿ, ಸೆಂಟರ್ ಶೇರ್ ಬರ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದು, MP ಗಳು ಮತ್ತು ಯಾರು ಎಲೆಕ್ಟ್ ಮಾಡ್ತೀರೋ ಅವ್ರು ಲೋಕಸಭಾನಲ್ಲಿ ಇಲ್ಲ ಬೇರೆಯವಂಗಾಗಿ ಕರ್ನಾಟಕ ಪಕ್ಷದಲ್ಲಿ ಮಾತಾಡಬೇಕು, ಮತ್ತು ಆಚೆನೂ ಹೋರಾಟ ಮಾಡಬೇಕು. ಫಸ್ಟು ಬೆಂಗಳೂರು ಕರ್ನಾಟಕ ಸ್ಟ್ರಾಂಗ್ ಇದ್ದರೆ, ಗಟ್ಟಿ ಇದ್ದರೆ ಭಾರತ ದೇಶಕ್ಕೆ ಅಭಿವೃದ್ಧಿ ಆಗುತ್ತೆ. ಇದು ಮನ್ಸೂರ್ ಅಲಿ ಖಾನ್ ಅವರ ಮಾತು. ಇನ್ನೇನು 2 ದಿನ ಅಷ್ಟೇ ಬಾಕಿ ಇರುವಂಥದ್ದು. ಹಾಗಾಗಿ ಈ ಪ್ರಚಾರದ ವೇಗ ಕೂಡ ಭಾರಿ ಬಿರುಸನ್ನು ಪಡಿತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜನ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ಒಂದಷ್ಟು ಅಭಿವೃದ್ಧಿ ಆಗಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.